ಕರ್ನಾಟಕದಾದ್ಯಂತ ಏನ್ ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಅಷ್ಟು ಜನಕ್ಕೂ ಅನ್ಯಾಯ ಆಗ್ತಿದೆ. ಪ್ರತಿ ರಿಕ್ರೂಟ್ಮೆಂಟ್ ಕರಪ್ಷನ್. ಲೋಕಸೇವಾ ವಿಳಂಬ ಆಯೋಗದ ನೀತಿಗೆ ಒಬ್ಬ ಜೈಲಿಗೆ ಮತ್ತೊಬ್ಬ ಮಸಣಕ್ಕೆ ಆಗುತ್ತಂತೆ. ಇನ್ನಷ್ಟು ದಿವಸದಲ್ಲಿ ಆನ್ಲೈನ್ ವಿದ್ಯಾರ್ಥಿಗಳ ಹಿತಕ್ಕಿಂತ ಮತವೇ ಮುಖ್ಯ. ಫೈನ್. ಎಸ್, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ವಿಶೇಷ ಕಾರ್ಯಕ್ರಮ ಹಿತ ಮತ. ನಾನ್ ರೋಹಿತ್. ಆಯೋಗದ ವಿಳಂಬ ನೀತಿಗೆ ಖಂಡಿಸಿ ಕೆಪಿಎಸ್ಸಿ ಕಚೇರಿ ಎದುರು ಮಡಿಕೆ ಇಟ್ಟು ಒಂಟಿಯಾಗಿ ಪ್ರತಿಭಟನೆ ಮಾಡ್ತಿದ್ದವನ್ನ ಬಂಧಿಸಿ, ಇನ್ನೊಮ್ಮೆ ಹೇಳ್ತೀನಿ, ಬಂಧಿಸಿ ಜಾಮೀನು ರಹಿತ ಪ್ರಕರಣಗಳಲ್ಲಿ ದಾಖಲಿಸಿ ಜೈಲಿಗಟ್ಟಲಾಗಿದೆ. ಇದಕ್ಕೆ ಶಾಸಕರು, ಸಂಸದರು, ಆ ಪಕ್ಷದ ನಾಯಕರು, ಈ ಪಕ್ಷದ ನಾಯಕರು ಸಂತಾಪವನ್ನ ಸೂಚಿಸಿ ಖಂಡಿಸಿದ್ದಾರೆ. ದೆನ್ ದಿಸ್ ಕೇಸ್ ಕ್ಲೋಸ್ಡ್. ಆಯ್ತಲ್ಲ ಧ್ವನಿ ಹತ್ತಿಕ್ಕಿ. ಆತ ಯಾವುದೇ ಸರ್ಕಾರಿ ವಾಹನಗಳಿಗೆ ಬೆಂಕಿ ಹಾಕಿರ್ಲಿಲ್ಲ, ಕಲ್ಲು ಹೊಡೆದಿರ್ಲಿಲ್ಲ. ಆದ್ರೂ ಆತನ ಸಮಸ್ಯೆ ಹೇಳೋದಿಕ್ಕೂ ಬಿಡದೆ ತುಂಬಿದ್ರಲ್ಲ, ಆತ ಮಾತು ಆಡುವಂತಿಲ್ವಾ? ಫಸ್ಟ್ ಅದರಲ್ಲಿ ಒಂದೊಂದು ರಿಕ್ರೂಟ್ಮೆಂಟ್ ಪ್ರೋಸೆಸ್ 1 ಇಯರ್ ಒಳಗಡೆ ಕಂಪ್ಲೀಟ್ ಆದರೆ 1000 ಜನಕ್ಕೆ ಅನುಕೂಲ ಆಗುತ್ತೆ. ಒಂದೊಂದು ರಿಕ್ರೂಟ್ಮೆಂಟ್ನ 5 ವರ್ಷ ತಗೊಂತಾ ಇದ್ದಾರೆ ಇವರು. ಸುಮಾರು 1,500 ಜನ ರಿಸಲ್ಟ್ಸ್ ಬಿಡಬೇಕು. 15 ನೋಟಿಫಿಕೇಶನ್ ಎಕ್ಸಾಮ್ಸ್ ಆಗಿ 7 ವರ್ಷ, 1 ವರ್ಷ ಆಗಿದೆ, 3 ವರ್ಷ ಆಗಿದೆ. ಆ ನೋಟಿಫಿಕೇಶನ್ ರಿಸಲ್ಟ್ಸ್ ಬಿಡ್ತಾ ಇಲ್ಲ. ಮೇಜರ್ ಇಶ್ಯೂಸ್ ಏನಪ್ಪಾ ಅಂತಂದ್ರೆ, ಇವರಿಗೆ ಟಿವಿ ಆದ್ಮೇಲೆ ಪ್ರಾವಿಷನಲ್ ಲಿಸ್ಟ್ ಮಾಡೋದಕ್ಕೆ 4 ತಿಂಗಳು, 5 ತಿಂಗಳು, 6 ತಿಂಗಳು ತಗೊಂತಾ ಇದ್ದಾರೆ. ಇವರಿಗೆ ಲಿಟ್ರಲಿ ಡೈಲಿ ಸ್ಟೂಡೆಂಟ್ಸ್ ಒಂದೊಂದು ಡಿಪಾರ್ಟ್ಮೆಂಟ್ ವೈಸು, ಅಂದ್ರೆ ಒಂದೊಂದು ಪೋಸ್ಟಿಗೆ ಸಪ್ರೇಟ್ ಇರೋದನ್ನ ಎಲ್ಲರೂ ಬಂದ್ಬಿಟ್ಟು ಇವ್ರಿಗೆ ಬೆಕ್ ಮಾಡಬೇಕು, ಇದು ಮಾಡಿ ಅದು ಮಾಡಿ ಅಂತ ಹೇಳಿ. ನಾವು ಕೇಳೋದಿಷ್ಟೇ, ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು. ಏನಂದ್ರೆ ಡೈಲಿ ಬಂದು ಕೇಳೋಕ್ಕಾಗಲ್ಲ. ಇದನ್ನ ನಾವು ಖಂಡಿತವಾಗಿ ನಾವು ಖಂಡಿಸ್ತೀವಿ. ಈ ಒಂದು ನಾವು ಗವರ್ನರ್ಗೂ ಭೇಟಿ ಮಾಡಿದ್ವಿ, CM ಸರ್ಗೂ ಭೇಟಿ ಮಾಡಿದ್ದೀವಿ, ಲೆಟರ್ ಕೊಟ್ಟಿದ್ದೀವಿ. ಏನ್ KPSC ಚೇರ್ಮನ್ ಇದನ್ನ ಅವ್ರನ್ನ ರಿಮೂವ್ ಮಾಡಬೇಕು, ಈ ಕೂಡಲೇ ಮಾಡಬೇಕು. 1 ವಾರದಲ್ಲಿ ನಾನು 50,000 ಲೆಟರ್ನ ಕಲೆಕ್ಟ್ ಮಾಡ್ತಿದ್ದೀನಿ. ಮೋರ್ ದೆನ್ 10,000 ಲೆಟರ್ನ ಕಲೆಕ್ಟ್ ಮಾಡಿದ್ದೀನಿ ಆಲ್ರೆಡಿ. ಅದನ್ನ ನಾನು ಡೆಲ್ಲಿಗೆ ಹೋಗಿ ಪ್ರೆಸಿಡೆಂಟ್ಗೆ ರೀಚ್ ಮಾಡಿಸಿ ಆ ಒಂದು KPSC ಚೇರ್ಮನ್ ಇದನ್ನ ಅವ್ರನ್ನ ರಿಮೂವ್ ಮಾಡೋ ತನಕ ನಾನು ಬಿಡಲ್ಲ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಕಷ್ಟನ ಒಂದು ನೀವು ನೋಡಿ, ಕಾನೂನು ಸಲಹೆಗಾರರು ಪರ್ಮಿಷನ್ ಇಲ್ಲ, ಲಜ್ಜೆಗೆಟ್ಟ, ಮೂರು ಬಿಟ್ಟ, ಅಸಹ್ಯವನ್ನೇ ಮೈ ಮೇಲೆ ತೊಟ್ಟ ಹೊಲಸು ಜನನಾಯಕರು ಅನ್ನುವ ಹೆಸರಿನಲ್ಲಿ ಕೂತಿರುವ ಜನಭಕ್ಷಕರೇ, ಚುನಾವಣಾ ಮತ ಎಣಿಕೆ ಆದಷ್ಟು ವೇಗವಾಗಿ, ಚಾಣಕ್ಯವಾಗಿ, ಭದ್ರತೆಯಾಗಿ, ಪಾದರಸದಂತೆ ವೇಗವಾಗಿ ನಡೆಯುವಂಥದ್ದು ಯಾಕೆ ಸ್ವಾಮಿ? ಒಂದು ಎಕ್ಸಾಮ್ ಬರೆದು ವರ್ಷಗಟ್ಟಲೆ ಕಾಯಬೇಕು. ಇನ್ನೂ ಕೂಡ ಎಷ್ಟು ಎಕ್ಸಾಮ್ಗಳ ರಿಸಲ್ಟ್ ಬಂದಿಲ್ಲ ಗೊತ್ತಾ? ನಿಮಗೆ ಯಾಕೆ ವಿದ್ಯಾರ್ಥಿಗಳ ಮೇಲೆ ಅಸಡ್ಡೆ? ಪ್ರಶ್ನೆ ಮಾಡಿದ್ರೆ ಜೈಲಿಗಟ್ಟುವಂಥದ್ದು, ಜಾಮೀನು ರಹಿತ ಪ್ರಕರಣಗಳಲ್ಲಿ ದಾಖಲಿಸುವಂಥದ್ದು. ಅಕ್ರಮ ಆಗಿದೆ ಅಂದ್ರೆ ದೊಡ್ಡವರ ಹೆಸರು ಬರುತ್ತೆ. ಹಣಕ್ಕೆ ಬಾಯಿ ಮುಚ್ಚಿಸುವ ತಾಕತ್ತಿದೆ. ಓಕೆ, ಫೈನ್. KPS ನಲ್ಲಿ ಹೊಸ ತಂತ್ರಜ್ಞಾನ ಬಳಕೆ ಅಂತೆ. ಯಾವಾಗ? ಇಷ್ಟು ದಿವಸ ಯಾಕೆ ಆಗಿಲ್ಲ? ಯಾಕೆ? ಡಿಜಿಟಲಿ ಇಂಡಿಯಾ, ಸ್ಪೀಡ್ ಅಂತಿರಲ್ಲ, ಎಸೆನ್ಷಿಯಲ್ ವಿಚಾರದಲ್ಲೇ ಆಗ್ಲಿಲ್ಲ ಅಂದ್ರೆ ಇನ್ನು ಯಾವುದ್ರಲ್ಲಿ? ಎಷ್ಟು ದಿವಸ ವಿದ್ಯಾರ್ಥಿಗಳು ಈ ನೋವನ್ನ ಅನುಭವಿಸಬೇಕು? ಕೂಲಿ ಮಾಡಿ ಓದಿಸಿದವರ ತಂದೆ ತಾಯಿಗಳು ನೋವು ಅರ್ಥ ಆಗತ್ತಾ ಈ ಸರ್ಕಾರಗಳಿಗೆ? ಹಗಲು ರಾತ್ರಿ ಕಷ್ಟಪಟ್ಟು ನಿದ್ದೆ ಊಟ ಬಿಟ್ಟು ನಂಬಿಕೆಯಿಂದ ಓದಿದ್ರೆ ಸ್ಕ್ಯಾಮ್. ರಿಸಲ್ಟ್ ಬರೋದಕ್ಕೆ ವರ್ಷಗಟ್ಟಲೆ ಕಾಯಬೇಕು. ಪಾಸ್ ಆದ್ರೆ ನೇಮಕಾತಿಯಲ್ಲಿ ವಿಳಂಬ, ಸಾವು ನೋವು. ಯಾವ ಪಕ್ಷ ಬಂದ್ರೂ ವಿದ್ಯಾರ್ಥಿಗಳ ಕಡೆ ಗಮನ ಹರಿಸಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ PSI ಸ್ಕ್ಯಾಮ್, ಈಗ KPSC ಸ್ಕ್ಯಾಮ್. ಇದನ್ನ ನಂಬಿದ್ದ ವಿದ್ಯಾರ್ಥಿಗಳು ಏನ್ ಮಾಡಬೇಕು? ನಿಮ್ ಪ್ರಕಾರ ದಿಕ್ಕನ್ನ ತಪ್ಪಿ ಅಡ್ಡದಾರಿ ಹಿಡಿಬೇಕಾ? ಆತ ಪ್ರಶ್ನೆ ಮಾಡಿದ್ರಲ್ಲಿ ಏನಾದ್ರೂ ತಪ್ಪಿತ್ತ? ಆತ
ಯಾವುದೇ ಸರ್ಕಾರಿ ಆಸ್ತಿಗಳಿಗೆ ಆತ ಕಲ್ಲು ಹೊಡೆದಿರಲಿಲ್ಲ, ಬೆಂಕಿ ಹಾಕಿರಲಿಲ್ಲ, ತುಂಬ ವಿರೋಧವಾಗಿ ತುಂಬ ಆಕ್ರೋಶವಾಗಿ ತನ್ನ ಆಕ್ರೋಶನ ಹೊರ ಹಾಕ್ತಿರ್ಲಿಲ್ಲ. ಆತ ಕೇವಲ ತನಗಾದ ನೋವನ್ನ ಮುಂದೆ ಕೂತು ಹೇಳ್ತಾ ಇದ್ದ. ಆದರೆ ಆತನ್ನ ಇವತ್ತು ಜೈಲ್ಗಟ್ಟಲಾಗಿದೆ. ಅದು ಜಾಮೀನು ರಹಿತ ಪ್ರಕರಣದಲ್ಲಿ. ಧ್ವನಿ ಎತ್ತಿದವ್ರನ್ನ ಜೈಲ್ಗಟ್ಟಿ ಮುಂದೆ ಬಂದು ಯಾರನ್ನೂ ಬಿಡಲ್ಲ, ಶಿಕ್ಷೆ ಆಗುತ್ತೆ ಅಂತೀರಿ. ಆರ್ ಡಿ ಪಾಟೀಲ್ ಅನ್ನುವ ಹೆಸರು ಪ್ರತಿ ಸ್ಕ್ಯಾಮ್ನಲ್ಲೂ ಕೇಳುತ್ತೆ. ಅಂತ ಒಂದು ಹುಳುವನ್ನ ನಿಮ್ಮ ಕೈಲಿ ಏನು ಮಾಡೋಕ್ಕಾಗಿಲ್ಲ. ಇದು ಪೊಲೀಸ್ ಇಲಾಖೆಗೆ, ಸರ್ಕಾರಕ್ಕೆ, ಸಂಪೂರ್ಣ ಸಮಾಜಕ್ಕೆ ನಾಚಿಕೆ ಆಗುವಂತ ಕೆಲಸ. ಬಿಕಾಸ್ ಸರಿ ಇರೋರ್ನ ಆಯ್ಕೆ ಮಾಡ್ತಿಲ್ಲ, ಆಯ್ಕೆ ಆದವರು ಸರಿ ಕೆಲಸ ಮಾಡ್ತಿಲ್ಲ. ನಡಿಬೇಕಾದಿದೆ ನಿಯತ್ತಾಗಿ ನಡೆಯೋದಿಲ್ಲ ಅಂದ್ರೆ ಇನ್ ಯಾವ ಜನೋದ್ಧಾರ ನಡೀತಾ ಇದೆ ಸ್ವಾಮಿ? ದಿನ ದಿನಕ್ಕೂ ಹಣ ಮತ್ತು ಭ್ರಷ್ಟಾಚಾರ ಹೇಗ್ ಮಾಡಬೇಕು ಅನ್ನುವ ವಿಚಾರವಾಗಿ ಜೀರ್ಣೋದ್ಧಾರ ಆಗ್ತಾ ಇದೆ. ವಿದ್ಯಾರ್ಥಿಗಳು ಧೈರ್ಯಗೆಡಬೇಡಿ, ದರಿದ್ರ ಸರ್ಕಾರಗಳನ್ನ ನಂಬಿ ಬಲಿಯಾಗಬೇಡಿ. ಯುವ ಸಮೂಹವೇ ದೇಶದ ಆಸ್ತಿಯಾಗಿದ್ದಾಗ ಎದುರಿಸುವ ತಾಕತ್ತು ನಿಮಗಿದೆ. ಎದುರಿಸುವಂತರಾಗಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ.